ಅಲ್ಲ, ಕಾಂಟ್ರಾಕ್ಟರ್ನ ನಾವು ಇಂಥವ್ರನ್ನೇ ಹುಡುಕಿ ಕೊಡಿ ಅಂತ ಆಗೋದಿಲ್ಲ. ಕಾಂಟ್ರಾಕ್ಟ್ ಮಾಡಿದಾಗ ಅವ್ನು ಸರಿಯಾಗಿ ಕೆಲಸ ಮಾಡ್ತಾ ಇದ್ದರೆ ಬ್ಲ್ಯಾಕ್ ಲಿಸ್ಟ್ ಹೋಗ್ಬಿಟ್ರೆ ಕಳಪೆ ಕೆಲಸಗಾರರೆಲ್ಲ ಹೋಗ್ಬಿಡ್ತಾರೆ, ಒಳ್ಳೆ ಕೆಲಸಗಾರರೆಲ್ಲ ಉಳಿತಾರೆ. ಯಾವಾಗ ನಾನು ಕಾರ್ಪೊರೇಟರ್ ಆಗಿದ್ದು 1983 83ರಲ್ಲಿ ಕಾರ್ಪೊರೇಟರ್ ಆಗಿದ್ದು. ನಾನು ಜಯನಗರ ಕ್ಷೇತ್ರ ಬಿಟ್ಟಾಗ BTM ಬಂದಲ್ಲ, ಒಂದು ಗುಂಡಿ ಇರಲಿಲ್ಲ. ಇಡೀ ಜಯನಗರ ಕ್ಷೇತ್ರ ಹುಡುಗಿದ್ರು ಒಂದು ಗುಂಡಿ ಇರ್ತಿರ್ಲಿಲ್ಲ. ನೀವು ಮತ್ತೆ ಮೇಲೆ ಎಲ್ಲ ಕಡೆ ಸುತ್ತು ಇದನ್ನು ಮಾಡ್ತೀನಿ ನಿಂತ್ಕೊಳ್ತೀರಿ, ಬೇರೆ ಮಾಡೋಕ್ಕಲ್ಲ ಮೇಲೆ ಬಿಡುವೆ ಇರೋಲ್ಲ. ಸರ್ ಹಾಗಾದ್ರೆ ಬೆಂಗಳೂರು ಉಸ್ತುವಾರಿ ಸಚಿವರ ಈಶ್ವರ ಕೇಳೋ ಅಲ್ಲಮ್ಮ, ಅವರು ಸಲಹೆ ಕೊಟ್ಟಿದ್ದಾರೆ. ನಾವು ಟ್ರಾನ್ಸ್ಪೋರ್ಟಲ್ಲೇ ಹ್ಯಾಪಿ ಆಗಿದ್ದೀವಿ. ಈಗ ಈ ರೀತಿ ಎಲ್ಲ BJPಯವರು ಟೀಕೆ ಮಾಡಿದಾಗ ಉತ್ತರ ಕೊಡಬೇಕೋ ಬೇಡವೋ? ನಗರದ ಸಚಿವನಾಗಿ ನಾವು ಉತ್ತರ ಕೊಡಬೇಕು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಅವರೇ ಮಿನಿಸ್ಟ್ರೇ ಕೊಡಬೇಕು, CM ಕೊಡಬೇಕು ಅಂದ್ರೆ ಆಗುತ್ತಾ? ಅವ್ರ ಫೇಲ್ಯೂರ್ಸ್ ಎಲ್ಲ ನಾವು ತೋರಿಸ್ಬೇಕಲ್ಲ. ಅಲ್ಲ, ಈಗ ಏನಾಗುತ್ತೆ, ಅವರು ಟೀಕೆ ಮಾಡಿದ್ರು, ನಾವು ಕೌಂಟ್ರ್ ಮಾಡದೇ ಇದ್ರೆ ಏನಾಗುತ್ತೆ, BJPಯವರು ಹೇಳಿದ್ದೆ ನಿಜ ಆಗ್ಬಿಡುತ್ತೆ. ಅದರಿಂದ ಅವರು ಹೇಳ್ತಿರೋದು ನಿಜ ಅಲ್ಲ, ಇವತ್ತಿನ ಪರಿಸ್ಥಿತಿಗೆ BJP ಕಾರಣ ಅಂತ ನಾನು ಕೂಡ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ಅವರೇ, ಅದೇ ಹೇಳಿದ್ ನಾನೀಗ. ಆಮೇಲೆ ನೋಡಿ, ಚಿಕ್ಕ ದುಡ್ಡು ತಗೊಂಡಿಲ್ಲ ಅವರು. ಈ ನೋಡಿ, ಫಸ್ಟ್ ಕಾಲಮಲ್ಲಿ ಎಷ್ಟು ತಗೊಂಡಿದ್ದಾರೆ? 800 ಕೋಟಿ, 700 ಕೋಟಿ. ಆಮೇಲೆ ಕಾಂಗ್ರೆಸ್ನವ್ರಿಗೆ ನನಗೆ ಅಯ್ಯಪ್ಪಪ್ಪ ಅನ್ಸುತ್ತೆ, 70, 38, ಇಲ್ಲಿ ನೋಡಿ, 60, 86, 82, 65, 85, 46. ಅದರಲ್ಲಿ ನನಗೆ ಹೈಯೆಸ್ಟ್ 152. ಅಲ್ಲ, ಅದರಲ್ಲಿ 2 ಫ್ಲೈಓವರ್ ಇತ್ತು. ಆ ಫ್ಲೈಓವರ್ ಇದ್ದಿದ್ದರಿಂದ ನನಗೆ ಜಾಸ್ತಿ ಕಾಣಿಸುತ್ತೆ. ಶಾಸಕರುಗಳಿಗೆ ಈಗ 100 ಕೋಟಿ ಕೊಡಿ ಅಂತ ಕೇಳ್ತಾವ್ರೆ. ನಿಮ್ CM 50 ಕೋಟಿ ಕೊಟ್ಟವ್ರು ಬೇರೆ ಶಾಸಕರಿಗೆ, ನಿಮ್ ಶಾಸಕರಿಗೆ ಕೊಟ್ಟಿಲ್ಲ. ನೀವು ಗುಂಡಿ ಮುಚ್ಚಕ್ಕೋಸ್ಕರ ಎಕ್ಸ್ಟ್ರಾ ಗ್ರಾಂಟ್ ಕೇಳ್ತೀರಾ? 50 ಕೋಟಿ ಎಕ್ಸ್ಟ್ರಾ ಕೊಡಿ, 100 ಕೋಟಿ ಅಡಿಷನಲ್ ಕೊಡಿ ಅಂತ. ಆಮೇಲೆ ಶಾಸಕರು ಅವ್ರಿಗೆ 8, 9 ವಾರ್ಡು, ಈಗೇನೋ ವಾರ್ಡ್ಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಶಾಸಕರುಗಳಿಗೆ ಅವ್ರವ್ರ ವಾರ್ಡಲ್ಲಿ ಅವ್ರ ಕೆಲಸ ಮಾಡ್ಕೊಳ್ತಾರೆ. ಉದಾಹರಣೆ, ಮೈನ್ ರೋಡು ಇಬ್ರಿಗೂ ಬರಲ್ಲ. ಯೂಶಲಾಗಿ ಮೈನ್ ರೋಡ್ಸೇ ಬೈಫರ್ಕೇಷನ್ ಆಗುತ್ತೆ, ಸ್ಟಾರ್ಮ್ ವಾಟರ್ಸು ಬೈಫರ್ಕೇಷನ್ಸ್ ಆಗುತ್ತೆ. ಯಾವತ್ತೂ ಕೂಡ ಮೈನ್ ರೋಡ್ಸು, ಆರ್ಟಿರಿಯಲು, ಸಬ್ ಆರ್ಟಿರಿಯಲು ಸಪ್ರೇಟ್ ವಿಂಗ್ ಇರುತ್ತೆ. ಇದಕ್ಕೆ ಅದನ್ನು MLAs ಅಥವಾ ಕಾರ್ಪೊರೇಟರ್ಸ್ಗೆ ನಾವು ನೀವು ಮಾಡಿ ಅಂತ ಒತ್ತಾಯ ಮಾಡೋಕ್ಕಾಗಲ್ಲ. ಪಾಪ ಅವರಲ್ಲಿ ಇರ್ತಕ್ಕಂಥ ಗ್ರ್ಯಾಂಟು ಇದಕ್ಕೆ ಹಾಕಿದ್ರೆ ಅವರು ವಾರ್ಡ್ ಕೆಲಸ ಮಾಡೋಕ್ಕಾಗಲ್ಲ. ಇದಕ್ಕೆ ಸಪ್ರೇಟ್ ವಿಂಗ್ ಇಟ್ಕೊಂಡು ಮಾಡ್ತಾರೆ. ಮೊದಲಿಂದ ಇದ್ದಿದ್ದು ಅದೇ. ಕಾರ್ಪೊರೇಟರ್ ಈ ಸಲ ಮಾಡಬೇಕು. ಮಾಡಬೇಕು, ಆದ್ಯತೆ ಇಂಪಾರ್ಟೆಂಟು ಮಾಡಬೇಕು. ಆಗಲೇ 5 ವರ್ಷ ಆಗೋಯ್ತು. ಮೊನ್ನೆ ಸೆಪ್ಟೆಂಬರ್ಗೆ, ಈ ಸೆಪ್ಟೆಂಬರ್ಗೆ 5 ವರ್ಷ ಆಯಿತು ನಗರ ಪಾಲಿಕೆಯಿಂದ. ಸರ್, ಈಗ 2019 ಮಾಹಿತಿ ಹಂಚ್ಕೊಂಡ್ರಿ. ಈಗ 22, 23, 23, 24 ಇಷ್ಟು ಕೊಟ್ಟಿದ್ರೆ ಅಂತ ಏನಾದ್ರು ಇದೆಯಾ ಸರ್ ಅಂಕಿಅಂಶ? ಎಷ್ಟು ಕೊಟ್ಟಿದ್ದಾರೆ ಅಂತ ಇಲ್ಲ, ಮಾಹಿತಿ ಇಲ್ಲ. ಯಾಕಂದರೆ ಅವ್ರ ಮೇಲೆ ಅಪಾದನೆ ಮಾಡ್ತಿರೋದಲ್ವಾ, ಅದಕ್ಕೆ ಇದನ್ನೇ ಕೊಟ್ಟಿದ್ದೀನಿ. 3 ವರ್ಷದ ಮೇಂಟೆನೆನ್ಸ್ ಅಂತಿಲ್ಲ ಸರ್. ಈಗ ಯಾರೊಬ್ರು ಕಾಂಟ್ರಾಕ್ಟರ್ ಅದನ್ನ ಸ್ವಲ್ಪ ಜಾಸ್ತಿ ಮಾಡಿ 5 ವರ್ಷ ಈ ರೀತಿ ಮಾಡಿದ್ರೆ, ನಮ್ಮ ಕಮಿಷನರು, ಅಡ್ಮಿನಿಸ್ಟ್ರೇಟ್ರು 3 ವರ್ಷ ಅವ್ರಿಗೆ ಮೇಂಟೆನೆನ್ಸ್ ಪೀರಿಯಡ್ ಅಂತ ಇರುತ್ತಲ್ಲ, ಸ್ಟ್ರಿಕ್ಟಾಗಿ ಮಾಡಿಸ್ಲಿ. ಅರ್ಧ ಪಾಠೋದು ಕಡಿಮೆ ಆಗುತ್ತೆ, 3 ವರ್ಷ ಮಾಡಬೇಕು ಅಂತಿರುತ್ತೆ. ಅವ್ರ ಕೈಯಲ್ಲಿ ಮಾಡಿಸ್ಲಿ. ಅದನ್ನ ಇಂಜಿನಿಯರ್ಗಳಿಗೆ ಜವಾಬ್ದಾರಿ ಮಾಡೋದು. ಅವರು ಯಾರು ಬರೋದಲ್ಲಿ ಏರಿಯಾಗಳಿಗೆ ಹೋಗಲ್ಲ. ಕಾಂಟ್ರಾಕ್ಟರ್ ಏನು ಹೇಳ್ತಾರೆ ಅದನ್ನ ಬಿಲ್ ಮಾಡ್ಕೊಡೋದು ಅಷ್ಟೇ ಕೆಲಸ. ಹೋಗೋ ರೀತಿ ಮಾಡಬೇಕು, ಚಾಟಿ ಬೀಸಬೇಕು. ಕಮಿಷನರು, ಅಡ್ಮಿನಿಸ್ಟ್ರೇಟ್ರು ಅವರೇ ಹೋಗ್ಬೇಕು, ಏರಿಯಾಗಳ ಮೇಲೆ ಹೋಗ್ಬೇಕು. ಯಾರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿದವ್ರ ಮೇಲೆ
ಮಾಡಿ ಸಸ್ಪೆನ್ಷನ್ ಮಾಡಿ, ಇಲ್ಲ ಬೇರೆ ಇಲಾಖೆಯಿಂದ ಬಂದಿದ್ರೆ ವಾಪಸ್ ಕಳಿಸಿ, ಬೇರೆ ಇಲಾಖೆಯಿಂದ ಬಂದಿದ್ರೆ ವಾಪಸ್ ಕಳಿಸ್ಬಿಡಿ. ನೀವು ಅವರೇ ಇರ್ಲಿ ಅಂತೀರಲ್ಲ, action ಮಾಡಕ್ ತಪ್ಪು ಹೋದ್ರೆ- ಮಾಡಿದ್ರೆ ಆಕ್ಷನ್ ತಗೊಳ್ಳಿ, ಇಲ್ಲ ಸರ್, ಸಸ್ಪೆಂಡ್ ನೀವು ಮಾಡಿ. ಅವರೇ ಇರ್ಲಿ ಅಂತ ಹೇಳ್ತಿರಲ್ಲ. ಸರ್ ಎಷ್ಟು ಜನ ಕಾಂಟ್ರಾಕ್ಟ್ಗಳಿಗೆ ನೋಟಿಸ್ ಕೊಟ್ಟಿದ್ದೀರಿ? ನೀವು ಒಂದು ನೀವಲ್ಲ ಸರ್, ಜನಪ್ರತಿನಿಧಿ. ಸರ್ ಎಷ್ಟು ಜನ ಕಾಂಟ್ರಾಕ್ಟ್ ನೋಟಿಸ್ ಕೊಟ್ಟಿದ್ದೀರಿ ಸರ್ ಮೇಂಟೆನೆನ್ಸ್ ಸರಿ ಮಾಡಿಲ್ಲ ಅಂತ? ನನ್ನ ಹತ್ರ ಮಾಹಿತಿ ಇಲ್ಲ, ನನ್ನ ಅಭಿಪ್ರಾಯ, ನನ್ನ ಅನುಭವ ಹೇಳಿದ್ದು. ಯಾಕಂದರೆ 83ರಲ್ಲಿ ಕಾರ್ಪೊರೇಟರ್ ಆಗಿದ್ದಲ್ವ ನಾನು, 8 ಸಲ MLA ಆಗಿದ್ದೀನಿ, 9 ವರ್ಷದ 9 ಟರ್ಮ್ ಕಾರ್ಪೊರೇಷನ್ ಸೇರಿಸಿ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ನಿಮ್ಮ ಅನುಭವದ ಪ್ರಕಾರ ನೀವೇ ಉಸ್ತುವಾರಿ ಸಚಿವರಾಗಬೇಕಿತ್ತು ಸರ್ ನಿಮ್ಗೆ. ಇಲ್ಲ, ಹಿಂದೆ ಎಲ್ಲ ಆಗಿದ್ನಲ್ಲ, ಬೆಂಗಳೂರು ಮಿನಿಸ್ಟರ್ ಆಗಿದ್ನಲ್ಲ SM ಕೃಷ್ಣ ಅವ್ರ ಕಾಲದಲ್ಲಿ. ಅದೇ ಅದೊಂದು ಕೊರತೆ ಕಾಣ್ತಾ ಇದೆ. ಅದೇ ಕೊರತೆ ಸರ್, ಇದೆಲ್ಲ ಅದೇ ಸಮಸ್ಯೆ ಮೂಲ. ಈ ವಾರ ಆಗಿದ್ರೆ ಆಗಿತ್ತು 3 ದಿನಗಳಲ್ಲಿ